ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ ನಾವು 2 ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಒಬ್ಬ ವ್ಯಕ್ತಿ ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಬರೀ ಸ್ನಾನ ಮಾಡೋದಕ್ಕಲ್ಲ, ಮೈತ್ರೇಯರಂತಹ ಮುನಿಗಳನ್ನು ಹುಡುಕಿ ಅವರಿಂದ ಉಪದೇಶವನ್ನು ಕೂಡ ಪಡ್ಕೊಳ್ಬೇಕು. ಅದು ಕೂಡ ಒಂದು ಮಹತ್ವವಾಗಿರುವಂಥ ವಿಷಯ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗಿದ್ದು ಕೂಡ ಕಾಲಹರಣ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೆ ನರೋತ್ತಮ ದಾಸ್ ಠಾಕೂರ್ ಅನ್ನೋರು ಏನು ಹೇಳಿದ್ದಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗೋದಕ್ಕೆ ಬದಲಾಗಿ ನಾವು ನಮ್ಮ ಮನಸ್ಸನ್ನು ಗೋವಿಂದನಲ್ಲೇ ಇಡೋದು, ಅವನಲ್ಲೇ ಕಾನ್ಸಂಟ್ರೇಷನ್ ಮಾಡೋದಿದೆಯಲ್ಲ, ಅಂದರೆ ಅವನ ಸ್ಮರಣೆ ಮಾಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟು. ಆದರೆ ಅದನ್ನು ಪ್ರಾರಂಭಿಕ ಹಂತದಲ್ಲಿ ಇರ್ತಾರಲ್ಲ ಭಕ್ತಿ ಮಾರ್ಗದಲ್ಲಿ, ಅವರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲಂದರೆ ಅಲ್ಲೇ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡೋದು ಅವ್ರಿಗೆ ಬರೋದಿಲ್ಲ. ಅದಕ್ಕೋಸ್ಕರನೇ ಪ್ರಾರಂಭಿಕ ಹಂತದಲ್ಲಿ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಬೇಕಾಗತ್ತೆ. ಆದರೆ ಅಲ್ಲಿ ಕೂಡ ಭಕ್ತಿ ಇರಬೇಕು, ತುಂಬಾ ಹುಷಾರಾಗಿ ನಾವು ಸಾಧನೆ ಮಾಡಬೇಕಾಗತ್ತೆ. ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸಾಧನೆಯ ಹಂತದಲ್ಲಿದ್ದಾಗ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಯಾರು ನಮಗೆ ಉಪದೇಶ ಕೊಡ್ತಾರೋ ಅದನ್ನೆಲ್ಲ ಹುಡುಕೋದು ಕಷ್ಟ ಆಗುತ್ತೆ. ಮತ್ತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರೋರಿಗೆ ಎಲ್ಲಿರ್ತಾರೋ ಅಲ್ಲೇ ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡೋದಕ್ಕೂ ಅವ್ರ ಮನಸ್ಸು ಒಪ್ಪೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಗುರುಗಳೇನು ಹೇಳಿದ್ದಾರೆ, ಜನಸಾಮಾನ್ಯರು ಪ್ರಯಾಗ, ಮಥುರಾ, ವೃಂದಾವನ, ಹರಿದ್ವಾರ ಇಂಥ ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗೋದ್ರಿಂದ ಪ್ರಯೋಜನವನ್ನು ಪಡಿಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಈಗ ಮುಂದುವರೆದು ಏನು ಹೇಳ್ತಾರೆ ಅಂತಂದರೆ, ನಾವು ಭಗವದ್ ವಿಜ್ಞಾನವನ್ನು ಅರಿತ ವ್ಯಕ್ತಿಯೊಬ್ಬನನ್ನು ಅಥವಾ ತತ್ವವಿತ್ನನ್ನು ಕಂಡುಕೊಳ್ಳಬೇಕೆಂದು ಈ ಶ್ಲೋಕದಲ್ಲಿ ಸಲಹೆ ಮಾಡಲಾಗಿದೆ. ತತ್ವವಿತ್ ಎಂದರೆ ಪರಮಸತ್ಯವನ್ನು ತಿಳಿದವನು ಎಂದರ್ಥ. ತೀರ್ಥಕ್ಷೇತ್ರಗಳಲ್ಲಿ ಕೂಡ ಅನೇಕ ಕಪಟ ಆಧ್ಯಾತ್ಮವಾದಿಗಳಿದ್ದಾರೆ. ಅಂತಹವರು ಯಾವಾಗಲೂ ಇರುತ್ತಾರೆ. ತಾನು ಸಲಹೆ ಪಡೆಯಬೇಕಾದ ನಿರ್ದಿಷ್ಟ ವ್ಯಕ್ತಿಯನ್ನು ಕಂಡುಹಿಡಿಯುವಷ್ಟು ನಾವು ಬುದ್ಧಿವಂತರಾಗಿರಬೇಕು. ಹಾಗಾದಾಗ ಮಾತ್ರ ವಿವಿಧ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸುವುದರಿಂದ ಪ್ರಗತಿಯನ್ನು ಹೊಂದುವ ಪ್ರಯತ್ನವು ಯಶಸ್ವಿಯಾಗುವುದು. ನೋಡಿ, ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಒಬ್ಬ ವ್ಯಕ್ತಿ ಭಗವದ್ ವಿಜ್ಞಾನವನ್ನು ಅಂದರೆ ಭಗವಂತನ ವಿಚಾರವನ್ನು ಕಂಪ್ಲೀಟಾಗಿ ತಿಳ್ಕೊಂಡಿರ್ತಾನಲ್ಲ, ಆ ರೀತಿ ಯಾರು ತಿಳ್ಕೊಂಡಿರ್ತಾರೋ ಅಂಥ ವ್ಯಕ್ತಿಯನ್ನು ಏನಂತ ಕರೀತಾರೆ, ತತ್ವವಿತ್ ಅಂತ ಹೇಳಿದ್ದಾರೆ. ಅಂಥವನನ್ನು ನಾವು ಕಂಡ್ಕೋಬೇಕು. ಅಂಥ ವ್ಯಕ್ತಿ ಎಲ್ಲಿ ಸಿಗ್ತಾನೆ, ಹೇಗಿರ್ತಾನೆ ಅನ್ನೋದು ನಮಗೆ ಗೊತ್ತಿರಬೇಕು. ನನಗೆ ಒಬ್ಬ ತತ್ವವಿತ್ ಹೇಗಿರ್ತಾನೆ ಅಂದರೆ ಭಗವಂತನ ವಿಷಯವನ್ನು ತಿಳಿದಿರುವಂಥ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅನ್ನೋದೇ ನನಗೆ ಗೊತ್ತಿಲ್ಲ ಅಂತಂದರೆ ನಾನು ಹುಡುಕೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಸ್ವಲ್ಪ ಆದರೂ ಅದ್ರ ಬಗ್ಗೆ ನಮಗೆ ಅರಿವು ಇರಬೇಕು. ಅದಕ್ಕೆ ಆ ಅರಿವು ಇರಬೇಕು ಅಂತಂದರೆ ಏನು ಮಾಡಬೇಕು? ಸತ್ಸಂಗ ಅನ್ನೋದು ನಮಗೆ ಗೊತ್ತಿರಬೇಕು. ಸತ್ಸಂಗದಲ್ಲಿ ಭಾಗಿಯಾಗಿಲ್ಲ ಅಂತಂದರೆ ನಮಗೆ ಈ ವಿಷಯಗಳೆಲ್ಲ ಗೊತ್ತೇ ಆಗೋದಿಲ್ಲ ಅಲ್ವಾ? ಈಗ ನಾವು ಈ ಒಂದು ಭಾಗವತವನ್ನು ಓದ್ತಾ ಇದ್ವಿ, ಅದು ಕೂಡ ಗುರುಗಳು ಭಾವಾರ್ಥವನ್ನು ಕೊಟ್ಟಿದ್ದಾರೆ. ಅದರಿಂದ ನಮಗೆ ಇಷ್ಟೆಲ್ಲ ವಿಷಯಗಳು ಗೊತ್ತಾಗ್ತಾ ಇದೆ. ಈ ವಿಷಯಗಳು ಗೊತ್ತಿಲ್ಲ ಅಂತಂದರೆ ನಾವು ಹೇಗೆ? ಈಗ ತೀರ್ಥಕ್ಷೇತ್ರಗಳಿಗೆ ನಾವು ಹೋಗ್ತೀವಿ ಬರ್ತೀವಿ, ಆದರೆ ಹೇಗೆ ಹೋಗ್ಬೇಕು, ಅಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದು ಯಾವಾಗ? ಗುರುಗಳ ಸಂಪರ್ಕದಲ್ಲಿ ಇದ್ದಾಗ. ಅಂದರೆ ಈ ಧರ್ಮಗ್ರಂಥಗಳನ್ನು ನಾವು ಓದ್ತಾ ಇರೋ ಕಾರಣದಿಂದ ನಮಗೆ ಈ ವಿಷಯಗಳು ಗೊತ್ತಾಗತ್ತೆ ಅಲ್ವಾ? ಒಬ್ಬ ವ್ಯಕ್ತಿ ಯಾರು ತತ್ವವಿತ್ತಾಗಿರ್ತಾನೋ ಅಂಥವನನ್ನು ನಾವು ಕಂಡ್ಕೋಬೇಕು ಅಂತ ಈ ಶ್ಲೋಕದಲ್ಲಿ ತುಂಬ ಇಂಪಾರ್ಟೆಂಟಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ. ತತ್ವವಿತ್ ಅಂತಂದರೆ ಯಾರು? ಪರಮಸತ್ಯವನ್ನು ಯಾರು ತಿಳ್ಕೊಂಡಿರ್ತಾನೋ ಅಂಥವನು ಅಂತ ಅರ್ಥ. ಈಗ ನಾವು ಎಷ್ಟೋ ಸರಿ ತೀರ್ಥಕ್ಷೇತ್ರಗಳಿಗೆ ಹೋಗಿದ್ದೀವಿ. ಈ ರೀತಿ ಯಾರನ್ನಾದರೂ ನಾವು ಭೇಟಿ ಮಾಡಿದ್ದೀವ ಅಥವಾ ಯಾರನ್ನಾದರೂ ನಾವು ಹುಡುಕಿದ್ದೀವ? ಇಲ್ಲ. ಹೋಗ್ತೀವಿ ಬರ್ತೀವಿ ಅಷ್ಟೇ ನಮಗೆ ಗೊತ್ತಿರೋದು ಅಲ್ವಾ? ಆದರೆ ಇದು ಹುಷಾರಾಗಿರ್ಬೇಕು. ಯಾಕೆ ಅಂದರೆ ತೀರ್ಥಕ್ಷೇತ್ರಗಳಲ್ಲೂ ಕೂಡ ಬೇಕಾದಷ್ಟು ಜನ ಮೋಸ ಮಾಡೋರು, ಕಪಟ ಆಧ್ಯಾತ್ಮವಾದಿಗಳು ಅಂತ ಹೇಳಿದ್ದಾರೆ. ಸುಳ್ಳು ಹೇಳ್ಕೊಂಡು ನಾನು ಒಬ್ಬ ಸನ್ಯಾಸಿ ಸಾಧು ಅಂತ ಹೇಳ್ಕೊಳ್ಳೋರು ಇರ್ತಾರೆ, ಯಾವಾಗಲೂ ಇರ್ತಾರೆ ಅಂಥವರು. ಅದಕ್ಕೋಸ್ಕರನೇ ನಾನು ಯಾರಿಂದ ಸಲಹೆಯನ್ನು ತಗೊಳ್ಬೇಕು ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕಂಡುಹಿಡಿಯೋಷ್ಟಾದರೂ ನಾವು ಬುದ್ಧಿ ಇರಬೇಕು ನಮಗೆ. ಇವರು ನನಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾರಪ್ಪ, ಇಂಥವರು
ಅನ್ನುವಷ್ಟರ ಮಟ್ಟಿಗಾದರೂ ನಮ್ಮ ಬುದ್ಧಿ ಬೆಳೆದಿರಬೇಕು. ಹಾಗಾದರೆ ಮಾತ್ರನೇ ನಾವು ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸೋದ್ರಿಂದ, ಅಲ್ಲಿಗೆ ಹೋಗೋದ್ರಿಂದ ನಾವು ಪ್ರಗತಿಯನ್ನು ಪಡಿಬೋದು. ಅಂದರೆ ನಾವು ಎಲ್ಲಿದ್ದೀವೋ ಆಧ್ಯಾತ್ಮದಲ್ಲಿ ಅಲ್ಲಿಂದ ಸ್ವಲ್ಪ ಮಟ್ಟಕ್ಕೆ ಮೇಲಕ್ಕೆ ಹೋಗೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಮೊದಲು ನನ್ನ ಬುದ್ಧಿನೇ ಬೆಳೆದಿಲ್ಲ, ನಾನು ಏನು ಕೇಳಿಲ್ಲ ಅಥವಾ ನಾನು ಧರ್ಮಗ್ರಂಥಗಳಿಂದ ಏನು ತಿಳ್ಕೊಂಡಿಲ್ಲ ಅಂತಂದರೆ, ಯಾರು ಹೇಗಿದ್ದಾರೆ, ಯಾರನ್ನು ನನಗೆ ಸಹಾಯ ಮಾಡ್ತಾರೆ ಅನ್ನುವಷ್ಟಾದರೂ, ನನಗೆ ಸಲಹೆಯನ್ನು ಕೊಡುವಷ್ಟು ಅವರಲ್ಲಿ ಅರ್ಹತೆ ಇದೆ ಅನ್ನೋದಾದರೂ ನನಗೆ ಗೊತ್ತಾಗಬೇಕು ಅಂತಂದರೆ, ಅಷ್ಟರ ಮಟ್ಟಿಗಾದರೂ ನಮಗೆ ಬುದ್ಧಿ ಇರಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇರೋದು. ಆಯಿತಾ? ಈಗ ಒಂದು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿಂದ ನಮಗೆ ಒಳ್ಳೆಯದಾಗಬೇಕು ಅಂತಂದರೆ ನಾವು ಯಾರನ್ನಾದರೂ ಅಲ್ಲಿ ಭೇಟಿ ಮಾಡಿ ಅವರಿಂದ ಕೆಲವೊಂದು ವಿಚಾರಗಳನ್ನು ತಿಳ್ಕೋಬೇಕಾಗತ್ತೆ. ಆದರೆ ಯಾರನ್ನು ಭೇಟಿ ಮಾಡಬೇಕು, ಎಂಥ ಮನುಷ್ಯನನ್ನು ನಾನು ಆರಿಸ್ಕೊಳ್ಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ ಅಂತಂದರೆ ನಾವು ಅಲ್ಲಿ ಹೋದರೂ ಕೂಡ ನಮಗೆ ಯಾರೂ ಸಿಗೋದಿಲ್ಲ. ಸಿಕ್ಕಿದ್ರೂ ನಾವು ಮೋಸ ಹೋಗುವಂಥ ಒಂದು ಸಂದರ್ಭ ಕೂಡ ಬರಬಹುದು. ಈ ರೀತಿ ನಾವು ಯಶಸ್ವಿ ಆಗಬೇಕು ಅಂದರೆ ನಾವು ಎಲ್ಲ ಕಲ್ಮಶಗಳಿಂದ ಮುಕ್ತರಾಗಿರಬೇಕು. ಅದೇ ವೇಳೆಗೆ ಕೃಷ್ಣ ವಿಜ್ಞಾನವನ್ನು ಅರಿತಿರುವ ವ್ಯಕ್ತಿಯನ್ನು ಕಂಡುಕೊಳ್ಳಬೇಕು. ಅಂದರೆ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗೋದ್ರಿಂದ ನಮ್ಮಲ್ಲಿರುವಂಥ ಕಲ್ಮಶಗಳು ಮುಕ್ತರಾಗಿರ್ಬೇಕಾಗಲೇ ನಾವು ಅಲ್ಲಿ ಹೋಗಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಮಗೆ ಸಲಹೆ ಕೊಡುವಂಥವ್ರನ್ನ ಹುಡುಕೋದಕ್ಕೂ ಸಾಧ್ಯ ಆಗುತ್ತೆ. ಮತ್ತು ಅದರ ಜೊತೆಗೆ ನಾವು ಭಗವಂತನ ವಿಜ್ಞಾನವನ್ನು ಕೂಡ ತಿಳ್ಕೊಂಡಿರಬೇಕು. ಅಂಥ ವ್ಯಕ್ತಿ, ಭಗವಂತನ ವಿಜ್ಞಾನವನ್ನು ತಿಳ್ಕೊಂಡಿರುವಂಥ ವ್ಯಕ್ತಿಯನ್ನು ಕೂಡ ಕಂಡುಕೊಳ್ಬೇಕು. ಅವರಿಂದ ನಾವು ವಿಷಯಗಳನ್ನು ತಿಳ್ಕೊಬೇಕು. ಅವರಿಗೆ ಗೊತ್ತಿಲ್ಲ ಅಂತಂದರೆ ನಮಗೇನು ಹೇಳ್ಕೊಡ್ತಾರೆ ಅಲ್ವಾ? ಚೈತನ್ಯ ಚರಿತಾಮೃತದಲ್ಲಿ ಗುರು ಕೃಷ್ಣ ಪ್ರಸಾದೆ ಎಂದು ಹೇಳಿರುವಂತೆ ಕೃಷ್ಣನು ಪ್ರಾಮಾಣಿಕ ವ್ಯಕ್ತಿಗೆ ಸಹಾಯ ಮಾಡಿಯೇ ಮಾಡುತ್ತಾನೆ. ಗುರುವಿನ ಮತ್ತು ಕೃಷ್ಣನ ಅನುಗ್ರಹದಿಂದ ವ್ಯಕ್ತಿಯು ಮೋಕ್ಷ ಮಾರ್ಗವನ್ನು, ಭಕ್ತಿ ಸೇವೆಯನ್ನೂ ಸಾಧಿಸುತ್ತಾನೆ. ಪ್ರಾಮಾಣಿಕವಾಗಿ ಆಧ್ಯಾತ್ಮಿಕ ಬಿಡುಗಡೆಗಾಗಿ ಹುಡುಕಾಟ ನಡೆಸಿದರೆ ಪ್ರತಿಯೊಬ್ಬನ ಹೃದಯದಲ್ಲಿಯೂ ನೆಲೆಸಿರುವ ಕೃಷ್ಣನು ಅವನಿಗೆ ಯೋಗ್ಯ ಗುರುವನ್ನು ಕಂಡುಕೊಳ್ಳಬಲ್ಲ ಬುದ್ಧಿಯನ್ನು ಕರುಣಿಸುತ್ತಾನೆ. ಮೈತ್ರೇಯರಂತಹ ಗುರುವಿನ ಅನುಗ್ರಹದಿಂದ ಅವನು ಯೋಗ್ಯವಾದ ಉಪದೇಶವನ್ನು ಹೊಂದುತ್ತಾನೆ ಮತ್ತು ತನ್ನ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯುತ್ತಾನೆ. ಎಷ್ಟು ಒಳ್ಳೆಯ ವಿಚಾರ ಹೇಳಿದ್ದಾರೆ ನೋಡಿ. ಚೈತನ್ಯ ಚರಿತಾಮೃತ ಇದು ಚೈತನ್ಯ ಮಹಾಪ್ರಭುಗಳು ಹೇಳಿರುವಂಥ ವಿಚಾರಗಳಿರುವಂಥ ಒಂದು ಗ್ರಂಥ. ಇದರಲ್ಲಿ ಏನು ಹೇಳಿದ್ದಾರೆ? ಗುರು ಕೃಷ್ಣ ಪ್ರಸಾದೆ ಅಂತ ಹೇಳಿದ್ದಾರೆ. ಅಂದರೆ ಅರ್ಥ ಏನು? ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇರ್ತಾನೋ, ಈಗ ಹೆಸರಿಗೆ ತೋರಿಕೆಗೆ ಮಾಡೋದೇ ಬೇರೆ, ನಿಜವಾಗ್ಲೂ ನನಗೆ ಒಳಗಡೆಯಿಂದ ಭಗವಂತನನ್ನು ನಾನು ನೋಡಬೇಕು ಅಥವಾ ಅವನ ವಿಚಾರಗಳನ್ನು ತಿಳ್ಕೋಬೇಕು, ನನಗೆ ಯಾರೂ ಸಿಗ್ತಾ ಇಲ್ವಲ್ಲಪ್ಪ, ಹೇಗೆ ನಾನು ಹುಡುಕೋದು ಅನ್ನೋದೆಲ್ಲ ನಮ್ಮ ಒಳಗಡೆ ಒಂದು ತುಡಿತಾ ಇರುತ್ತಲ್ಲ, ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡ್ತಾ ಇರ್ತಾನಲ್ಲ, ಅಂಥವನಿಗೆ ಕೃಷ್ಣ ಸಹಾಯ ಮಾಡೇ ಮಾಡ್ತಾನೆ. ಯಾಕೆ ಹೇಳಿ? ನಮ್ಮ ಒಳಗಡೆ ಅವನು ಕೂತಿದ್ದಾನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಗುರುವಿನ ಮತ್ತು ಕೃಷ್ಣನ ಅನುಗ್ರಹದಿಂದ ವ್ಯಕ್ತಿ ಒಂದು ಮೋಕ್ಷ ಮಾರ್ಗವನ್ನು ಕೂಡ, ಭಕ್ತಿ ಸೇವೆಯನ್ನು ಕೂಡ ಸಾಧಿಸ್ತಾನೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನಮಗೆ ನಮ್ಮ ಪ್ರಯತ್ನದಿಂದ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದು ತಪ್ಪು. ನಾವು ಒಳಗಡೆಯಿಂದ ಬಯಸಬೇಕು, ಹೌದು ನನಗೆ ಬೇಕು, ಒಂದು ಗುರುವಿನ ಅಗತ್ಯ ನನಗಿದೆ ಅಥವಾ ಒಂದು ಮಾರ್ಗದರ್ಶನದ ಅಗತ್ಯ ಇದೆ ಅಂತಂದ್ಬಿಟ್ಟು ಅವನು ಅಂದ್ಕೊಂಡಾಗ ಗುರು ಮತ್ತು ಕೃಷ್ಣ ಇಬ್ಬರು ಆ ಅನುಗ್ರಹ, ಗುರು ಅಂತಾದರೂ ಅನ್ಬೋದು, ಕೃಷ್ಣ ಅಂತ ಆದರೂ ಅನ್ಬಹುದು, ಅವರ ಅನುಗ್ರಹ ನಮ್ಮ ಮೇಲೆ ಬಿತ್ತು ಅಂತಂದರೆ ಒಬ್ಬ ವ್ಯಕ್ತಿ ಮೋಕ್ಷ ಮಾರ್ಗವನ್ನು ಖಂಡಿತವಾಗ್ಲೂ ಸಾಧಿಸ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮಗೆ ಒಳಗಡೆಯಿಂದ ಅನ್ನಿಸ್ತಾ ಇರುತ್ತೆ, ಅಯ್ಯೋ ನನಗೆ ಭಗವದ್ಗೀತೆ ಅರ್ಥನೇ ಆಗ್ತಾ ಇಲ್ಲಪ್ಪ, ಯಾರಾದರೂ ನನಗೆ ಸಿಗಬೇಕು, ಯಾಕಂದರೆ ಇದು ನನ್ನ ಜೀವನದಲ್ಲೇ ಆಗಿದೆ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಆಯಿತು. ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ನಮ್ಮ ಒಳಗಡೆ ಒಂದು ತುಡಿತಾ ಇತ್ತು, ನನಗೆ ಬೇಕೇ ಬೇಕು, ಹೇಗಾದರೂ ನನಗೆ ಯಾರಾದರೂ ಒಬ್ಬರು ಇದನ್ನು ಹೇಳೋರು ಅಥವಾ ಯಾರಾದರೂ ಒಂದು ಒಳ್ಳೆ ಸತ್ಸಂಗ ನನಗೆ ಸಿಗಬೇಕಪ್ಪ ಅಂತ ನಾವು ಏನಾದರೂ ಅಂದ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದರೆ, ಹುಡುಕಾಟ ನಡೆಸ್ತಾ ಇದ್ದರೆ, ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ನೆಲೆಸಿರುವಂತಹ ಆ ಕೃಷ್ಣ ಅವನಿಗೆ ಯೋಗ್ಯವಾಗಿರುವಂತಹ ಗುರುವನ್ನು ಕಂಡುಕೊಳ್ಳಬಲ್ಲಂತಹ, ಅಂದರೆ ಈಗ ಹೇಗೆ ನಾವು ಹುಡುಕೋದು, ನಮಗೆ ಅವನಿಗೆ ಹೇಗೆ ನನ್ನ ಗುರು ಆಗ್ತಾನೆ ಅಂತ ಗೊತ್ತಾಗೋದು ಅಂತಂದರೆ ಅಷ್ಟೊಂದು ತಿಳುವಳಿಕೆಯನ್ನು ಭಗವಂತ ನಮಗೆ ಕೊಟ್ಟೇ ಕೊಡ್ತಾನೆ.
ಆಯಿತಾ. ಯೋಗ್ಯ ಗುರುವನ್ನು ಕಂಡುಕೊಳ್ಳುವಷ್ಟು ಬುದ್ಧಿಯನ್ನು ಭಗವಂತ ನಮ್ಮ ಒಳಗಡೆ ಇರೋದ್ರಿಂದ ನನ್ನಲ್ಲಿ ಯಾವ ರೀತಿಯ ಒಂದು ತುಡಿತಾ ಇದೆ ಗುರುವಿಗಾಗಿ ಅನ್ನೋದು ಅವನು ನೋಡ್ತಾನೆ. ಅದಕ್ಕೆ ನಮಗೆ ಆ ರೀತಿಯ ಬುದ್ಧಿಯನ್ನು ಕೂಡ ಕರುಣಿಸ್ತಾನೆ. ಇಲ್ಲಿ ನೋಡಿ, ಮೈತ್ರೇಯರಂತಹ ಗುರುವಿನ ಅನುಗ್ರಹದಿಂದ ಅವನು ಅಂದರೆ ಇಲ್ಲಿ ವಿದುರ ಏನು ಮಾಡ್ತಾ ಇದ್ದಾನೆ, ಉಪದೇಶಗಳನ್ನು ಪಡ್ಕೋತಾ ಇದ್ದಾನಲ್ವ. ಅದೇ ರೀತಿ ನಮಗೂ ಕೂಡ ಮೈತ್ರೇಯರಂತಹ ಗುರುವಿನ ಅನುಗ್ರಹವನ್ನು ಕೊಡ್ತಾನೆ. ಇದೇ ರೀತಿ ಇಲ್ಲಿ ವಿದುರರು ಯೋಗ್ಯವಾದ ಉಪದೇಶಗಳನ್ನು ಮೈತ್ರೇಯರಿಂದ ಪಡ್ಕೊಳ್ತಾ ಇದ್ದಾರೆ ಮತ್ತು ತಮ್ಮ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೀತಾ ಇದ್ದಾರಲ್ಲ. ಅದೇ ರೀತಿ ನಮಗೂ ಕೂಡ ಕರುಣಿಸಿ ಭಗವಂತ ಒಬ್ಬ ಯೋಗ್ಯ ಗುರುವನ್ನು ಕೊಡ್ತಾನೆ. ಅದರಿಂದ ನಾವು ಕೂಡ ಆಧ್ಯಾತ್ಮಿಕ ಬದುಕಿನಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಹೋಗಬಹುದು. ನೋಡಿ, ತೀರ್ಥಕ್ಷೇತ್ರಗಳಿಗೆ ಹೋಗೋದು ಎಷ್ಟು ಇಂಪಾರ್ಟೆಂಟು, ಹೇಗೆ ಹೋಗಬೇಕು, ಅಲ್ಲಿ ಹೋದ್ಮೇಲೆ ಏನು ಮಾಡಬೇಕು ಅನ್ನೋದೆಲ್ಲ ನಮಗೆ ಈ ಶ್ಲೋಕದಿಂದ ಗೊತ್ತಾಗತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.